ಇಟ್ಕೊಂಡಿದ್ರು ನನ್ನನ್ನ ಮಂತ್ರಿ ಮಾಡ್ತಾರೆ ಅಂತ ಹೇಳಿ. ಎಸ್, ಆ ಭರವಸೆಯನ್ನ ಹೈಕಮಾಂಡ್ ಹುಸಿ ಮಾಡಿಲ್ಲ. ಇವಿಷ್ಟು ಸಂತೋಷ್ ಲಾಡ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ವಿನಯ್. ಇನ್ನು ನೀವು ಗಮನಿಸ್ತಾ ಇದ್ದೀರಲ್ಲ, ಯಾರ್ಯಾರು ಮಂತ್ರಿ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ಅನ್ನುವಂತ ಲೀಸ್ಟ್ ಕೂಡ ತಾವು ನೋಡ್ತಾ ಇದ್ದೀರಿ. ಹಾಗೆ ಯಾರ್ಯಾರು ಸಿದ್ದರಾಮಯ್ಯ ಕ್ಯಾಬಿನೆಟ್ ನಲ್ಲಿ ಮಂತ್ರಿ ಆಗಿದ್ದವರು ಈ ಕ್ಯಾಬಿನೆಟ್ ನಲ್ಲೂ ಕೂಡ ಈಗ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ಅನ್ನೋದೆಲ್ಲವೂ ಕೂಡ ತಾವು ನೋಡ್ತಾ ಇದ್ದೀರಿ. ಸಂಪುಟ ಸೇರೋದಕ್ಕೆ ಉಮಾಶ್ರೀ ಅವರು ಕಸರತ್ತು ಮಾಡಿದ್ರು, ಆದರೆ ಕೊನೆಗೆ ಅವರನ್ನ ಉಪಸಭಾಪತಿಯಾಗಿ ನೇಮಕ ಮಾಡಿದ್ದಾರೆ. ಈತ ಸಂತೋಷ್ ಲಾಡ್ ಮಂತ್ರಿ ಆಗಿದ್ದಾರೆ. ಸಂತೋಷ್ ಲಾಡ್ ಅವರು ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಾಗ ಕಣ್ಣೀರೇ ಹಾಕಿದ್ರು. ಮುಂದೇನು ಅನ್ನೋದೆಲ್ಲವೂ ಕೂಡ ಅವರಿಗೆ ಆತಂಕ ಇತ್ತು. ಆದರೆ ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲೂ ಕೂಡ ಅವರನ್ನ ಮಂತ್ರಿಯಾಗಿ ಈಗ ನೇಮಕ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ ನಲ್ಲಿ ಇದ್ದಂತ ಸುಮಾರು 6 ಜನ ಮಂತ್ರಿಗಳಾಗಿದ್ದಾರೆ. ಡಾಕ್ಟರ್ ಅಜಯ್ ಸಿಂಗ್, ಎನ್ ಚಲುವರಾಯ ಸ್ವಾಮಿ, ಶಿವಲಿಂಗೇಗೌಡರು ಇವರೆಲ್ಲರೂ ನೂತನ ಮಂತ್ರಿಗಳಾಗಿರೋದು. ಬಸವರಾಜ ರಾಯರೆಡ್ಡಿ, ಕಾಶಪ್ಪ. ಏನ್ ಹೇಳ್ತೀರಾ? ಥ್ಯಾಂಕ್ ಯು. ಪಕ್ಷದ ಹೈಕಮಾಂಡ್ ರಾಹುಲ್ ಗಾಂಧಿ ಆಗಿರ್ಬೋದು, ಖರ್ಗೆ ಸಾಹೇಬರಾಗಿರ್ಬೋದು, ನಮ್ಮ ಸುರ್ಜೇವಾಲಾ ಅವರಾಗಿರ್ಬೋದು, ವೇಣುಗೋಪಾಲ್ ಅವರಾಗಿರ್ಬೋದು, ಮಾಜಿ ಮುಖ್ಯಮಂತ್ರಿ, ಹಾಲಿ ಇರತಕ್ಕಂಥ ಮುಖ್ಯಮಂತ್ರಿಗಳು, ಎಲ್ಲರೂ ಪಕ್ಷದ ಎಲ್ಲ ಮುಖಂಡರುಗಳಿಗೆ ನಾನು ನನ್ನ ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ನನಗೆ ಮತ್ತೊಮ್ಮೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಈ ಅವಕಾಶವನ್ನ ಅತ್ಯಂತ ಪ್ರಾಮಾಣಿಕವಾಗಿ ಪಕ್ಷಕ್ಕೆ, ಅದರ ಜೊತೆಗೆ ಸರ್ಕಾರಕ್ಕೆ ಹೆಸರು ತಕ್ಕಂತ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಸಂದರ್ಭ ಹೇಳಿಕೆ ಬಯಸ್ತೇನೆ. ಎಷ್ಟೊತ್ತಿಗೆ ಕರೆ ಬಂತು ಸರ್? ಸುಮಾರು ಅರ್ಧ ತಾಸು ಹಿಂದಗಡೆ ಮಾನ್ಯ ಮುಖ್ಯಮಂತ್ರಿಯವರು ಫೋನ್ ಮಾಡಿದ್ರು. ಸೊ ಖುಷಿಯಾಗಿದೆ. ಯಾವ ಖಾತೆ ಕೊಟ್ರೆ ಖುಷಿ? ಗೊತ್ತು, ಯಾವ ಖಾತೆ ಕೊಟ್ಟರು ನಿಭಾಯಿಸಬೇಕು, ನಿಭಾಯಿಸ್ತೀನಿ. ಒಂದ್ ರೀತಿ ಅಸಮಾಧಾನಗಳು ಕೂಡ ಇವಾಗ ಬುಗಿಲೆ ಹೇಳುತ್ತೆ ಸರ್. ಖಂಡಿತವಾಗ್ಲೂ ಇರುತ್ತೆ. ಯಾಕಂದ್ರೆ 140 ಇದೀವಿ, ಬಹಳಷ್ಟು ಜನ ಶಾಸಕರು ಎಲ್ಲರೂ ಯೋಗ್ಯರಿದ್ದಾರೆ. ಎವ್ರಿಬಡಿ ಈಸ್ ಹ್ಯಾವಿಂಗ್ ಮೆರಿಟ್ ಇದೆ. ಸೊ ಯಾರಿಗೆ ಸಿಕ್ಕಿರಲಿಲ್ಲ ಅವರಿಗೆ ಮನಸ್ತಾಪ ಆಗತಕ್ಕಂಥದ್ದು, ತೊಂದರೆ ಆಗ್ತಕ್ಕಂಥದ್ದು ಸಹಜ ಇದ್ದೇ ಇದೆ. ಸೊ ಅದಕ್ಕೆ ಮತ್ತೆ ಪೊಲಿಟಿಕ್ಸ್ ಅಂದ್ರೆ ಹಿಂಗೆ ಇದ್ದೇ ಇರುತ್ತಿದ್ದು. ಸೊ ಹಂಗಾಗಿ ಹೈಕಮಾಂಡ್ ಆಮೇಲೆ ಬೇರೆ ನಮ್ಮ ಲೀಡರ್ಗಳು ಅವರು ಖಂಡಿತವಾಗಿ ಮಾತನಾಡ್ತಾರೆ. ಇವತ್ತೇ ಪ್ರಮಾಣ ವಚನ ಇವತ್ತಿದೆ. ಥ್ಯಾಂಕ್ ಯು. ಇವಿಷ್ಟು ಸಂತೋಷ್ ಲಾಡ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಲ್ಲಿ